ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. 30 ದಿನರಾತ್ರಿಗಳ ಪುಣ್ಯ ಪಾವಿತ್ರ್ಯದಲ್ಲಿ ಈದ್ ಉಲ್ ಫಿತರ್ನಲ್ಲಿ ತೇಲಿನಾಡು. ಶನಿವಾರ ಪೆರುನಾಳ್ ಆಚರಣೆ. ಕರ್ತವ್ಯ ಮಧ್ಯೆ ಜೀಪಿನಲ್ಲಿ ಕುಸಿದು ಪೊಲೀಸ್ ಠಾಣಾಧಿಕಾರಿ ಮರಣ. ಕುಂಬಳೆ SI ಸುರೇಂದ್ರನ್ಗೆ ನಾಡಿನ ವಿದಾಯ. ಎಂಡೋ ಸಂತ್ರಸ್ತರ ಸಾಲ ಮನ್ನಾಕ್ಕೆ 11 ಕೋಟಿ ಮಂಜೂರೆಂದು ಸಚಿವ ಮೋಹನನ್. ಪೀಡಿತರ ಪತ್ತೆಗೆ ಆಗಸ್ಟಿನಲ್ಲಿ ವೈದ್ಯಕೀಯ ಶಿಬಿರ. ಪೊಲೀಸು ಲಾಠಿ ಪ್ರಹಾರಕ್ಕೆ ಪ್ರತಿಭಟನೆ. ನಗರದಲ್ಲಿ ಯುವ ಮೋರ್ಚಾ ಜಾಥಾ. ಸಚಿವರ ಪ್ರತಿಕೃತಿ ದಹನ. ಸುದ್ದಿಗಳು ವಿವರವಾಗಿ. 1 ತಿಂಗಳ ರಂಜಾನ್ ವೃತಾಚರಣೆಗೆ ಪರಿಸಮಾಪ್ತಿ. ಮುಸ್ಲಿಂ ಬಾಂಧವರ ಅತ್ಯಂತ ಪವಿತ್ರ ಹಬ್ಬವಾದ ಈದ್ ಉಲ್ ಫಿತರ್ ಶನಿವಾರ. ಹಬ್ಬದಾಚರಣೆಗೆ ಇಡೀ ನಾಡು ಸಜ್ಜುಗೊಂಡಿದೆ. ಶುಕ್ರವಾರ ರಾತ್ರಿ ಚಂದ್ರ ದರ್ಶನವಾಗಿದ್ದು, ನಾಡಿನಾದ್ಯಂತ ಮುಸ್ಲಿಂ ಬಾಂಧವರು ಈದ್ ಉಲ್ ಫಿತರ್ ಹಬ್ಬದಾಚರಣೆಗೆ ಸಿದ್ಧರಾಗಿದ್ದಾರೆ. ಮುಂಜಾನೆ ಸ್ನಾನಾದಿ ಕರ್ಮಗಳನ್ನು ಮುಗಿಸಿದ ಬಳಿಕ ಹೊಸ ಬಟ್ಟೆ ಬರೆ ಧರಿಸಿ ಆರಾಧನಾಲಯಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ನಡೆಸುವುದರೊಂದಿಗೆ ಆಚರಣೆಗಳಿಗೆ ನಾಂದಿಯಾಗಲಿದೆ. ಹಿರಿಯರು ಮಕ್ಕಳಿಗೆ ಹಣವನ್ನು ನೀಡುವರು. ಬಳಿಕ ಮನೆ ಮಂದಿ ಎಲ್ಲರೂ ಒಂದಾಗಿ ಹಬ್ಬದ ಔತಣವನ್ನುಂಡು ಸಂಬಂಧಿಕರಲ್ಲಿಗೆ ತೆರಳುವರು. ಹೀಗೆ ಈದ್ ಉಲ್ ಫಿತರ್ ಹಬ್ಬವನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ಕೇರಳದಲ್ಲಿ ಪೆರುನಾಳ್ ಶನಿವಾರವಾದರೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಶುಕ್ರವಾರವೇ ಪುಣ್ಯ ದಿನವನ್ನು ಆಚರಿಸಲಾಗಿದೆ. ಪೆರುನಾಳ್ ಎಂಬುದು ವ್ರತಾನುಷ್ಠಾನದ ಪರಿಸಮಾಪ್ತಿಯಾಗಿದ್ದು, ಔಚಿತ್ಯಪೂರ್ಣವಾಗಿ ಆಚರಿಸುವಂತೆ ಕಾಸರಗೋಡು ಸುನ್ನಿ ಕೇಂದ್ರ ಮಸೀದಿಯ ಮುಖ್ಯ ಇಮಾಮ್ ಕಾಟಿಪಾರೆ ಅಬ್ದುಲ್ ಖಾದರ್ ಸಖಾಫಿ ತನ್ನ ಸಂದೇಶದಲ್ಲಿ ಕರೆ നീടിದ್ದಾರೆ. കാരുണ്യ ജീവിതം അല്ലെങ്കിൽ നമ്മുടെ കാരുണ്യ പ്രവർത്തനങ്ങൾ, ഈ കാരുണ്യ പ്രവർത്തനത്തിലേക്ക് പരിശുദ്ധ ഇസ്ലാം നൽകുന്ന സ്ഥാനം വളരെ പ്രധാനപ്പെട്ടതാണ്. ഒരുപക്ഷെ മറ്റു മതങ്ങളോ അല്ലെങ്കിൽ ഇസങ്ങളോ നൽകാത്ത അത്രയും വളരെ പ്രധാനപ്പെട്ട സ്ഥാനം കാരുണ്യ പ്രവർത്തനങ്ങൾക്ക്, ജീവകാരുണ്യ പ്രവർത്തനങ്ങൾക്ക് ഇസ്ലാം കൽപ്പിക്കുന്നുണ്ട്. അഥവാ വിശുദ്ധമായ റമദാനിലൂടെ നാം പട്ടിണി അറിയുമ്പോൾ ചുറ്റുവട്ടത്തുള്ള പട്ടിണിപ്പാവങ്ങളെ നമുക്ക് മനസ്സിലാക്കാൻ കഴിയണം. ദരിദ്ര വിഭാഗത്തിന് നമുക്ക് മനസ്സിലാക്കാൻ സാധിക്കണം. ഇന്ന് ലോകത്ത് ഏറ്റവും വലിയൊരു ചോദ്യചിഹ്നമായി നിൽക്കുന്നത് പല പാശ്ചാത്യ രാജ്യങ്ങൾ അടക്കമുള്ള രാജ്യങ്ങളുമുള്ള പട്ടിണിപ്പാവങ്ങളാണ്. ಕರ್ತವ್ಯ ಮಧ್ಯೆ ಪೊಲೀಸ್ ಠಾಣಾಧಿಕಾರಿ ಜೀಪಿನಲ್ಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಹೃದಯಾಘಾತ ಮರಣ ಕಾರಣ ಎನ್ನಲಾಗಿದೆ. ಕುಂಬಳೆ ಪೊಲೀಸ್ ಠಾಣೆಯ ಹೆಚ್ಚುವರಿ ಠಾಣಾಧಿಕಾರಿಯಾಗಿರುವ MC ಸುರೇಂದ್ರನ್ ಮೃತಪಟ್ಟವರು. ಅವರಿಗೆ 52 ವರ್ಷ ವಯಸ್ಸಾಗಿತ್ತು. ಪ್ರಕರಣವೊಂದಕ್ಕೆ ಸಂಬಂಧಿಸಿ ಕುಂಬಳೆ ಕಳತ್ತೂರು ಎಂಬಲ್ಲಿಗೆ ಹೇಳಿಕೆ ದಾಖಲಿಸಲು ಇತರ ಪೊಲೀಸರ ಜೊತೆ ಸುರೇಂದ್ರನ್ ಅವರು ಶುಕ್ರವಾರ ಪೂರ್ವಾಹ್ನ ತೆರಳಿದ್ದರು. ಕರ್ತವ್ಯ ಮುಗಿಸಿ ಮಧ್ಯಾಹ್ನ ಠಾಣೆಗೆ ಮರಳುತ್ತಿದ್ದಂತೆ ಆರಿಕಾಡಿ ಬಳಿ ತಲುಪಿದಾಗ ಜೀಪಿನಲ್ಲೇ ಕುಸಿದು ಬಿದ್ದಿದ್ದರು. ತಕ್ಷಣ ಇತರ ಪೊಲೀಸರು ಸೇರಿ ಬೇರೊಂದು ವಾಹನದಲ್ಲಿ ಕಾಸರಗೋಡಿನ ಆಸ್ಪತ್ರೆಗೆ ತಲುಪಿಸಿದರು. ಅಷ್ಟರಲ್ಲಾಗಲೇ ಮರಣ ಸಂಭವಿಸಿತ್ತು. ಹೃದಯಾಘಾತವು ಸಾವಿಗೆ ಕಾರಣವೆಂದು ವೈದ್ಯರು ದೃಢೀಕರಿಸಿದ್ದಾರೆ. ಕಾಸರಗೋಡಿನ ಖಾಸಗಿ ಆಸ್ಪತ್ರೆಯಿಂದ ಬಳಿಕ ಮೃತದೇಹವನ್ನು ಜನರಲ್ ಆಸ್ಪತ್ರೆಗೆ ಸಾಗಿಸಲಾಯಿತು. ಮೂಲತಃ ಪಯ್ಯನ್ನೂರು ಕೋರಂ ನಿವಾಸಿಯಾಗಿರುವ ಸುರೇಂದ್ರನ್ ಅವರು ಕಾಸರಗೋಡು ಜಿಲ್ಲೆಯ ಮಿಕ್ಕೆಲ್ಲ ಠಾಣೆಗಳಲ್ಲೂ ಕರ್ತವ್ಯ ನಿರ್ವಹಿಸಿದ್ದು, ಸದ್ಯ ಕುಂಬಳೆ ಠಾಣೆಯ ಹೆಚ್ಚುವರಿ ಠಾಣಾಧಿಕಾರಿಯಾಗಿದ್ದಾರೆ. ಓರ್ವ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಹೆಸರುವಾಸಿಯಾಗಿದ್ದಾರೆ. ಮೃತರು ಪತ್ನಿ, ಒಬ್ಬಳು ಪುತ್ರಿಯನ್ನು ಹೊಂದಿದ್ದಾರೆ. ಜಿಲ್ಲೆಯ 1191 ಮಂದಿ ಎಂಡೋ ಪೀಡಿತರ 10.9 ಕೋಟಿ ರೂಪಾಯಿಗಳ ಸಾಲ ಮನ್ನಾಗೊಳಿಸಲು ಕ್ರಮ ಕೈಗೊಂಡಿರುವುದಾಗಿ ರಾಜ್ಯ ಕೃಷಿ ಸಚಿವ KP ಮೋಹನನ್ ಘೋಷಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಜರುಗಿದ ಎಂಡೋ ಸಲ್ಫಾನ್ ಸಂತ್ರಸ್ತರ ಪರಿಹಾರ ಸೆಲ್ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಸಾಲ ಮನ್ನಾಕ್ಕೆ 2 ವಾರಗಳೊಳಗೆ ಕ್ರಮ ಸ್ವೀಕರಿಸಲಾಗುವುದು. ಅಲ್ಲದೆ ಸಂತ್ರಸ್ತರ ಪತ್ತೆಗೆ ಆಗಸ್ಟ್ ತಿಂಗಳಲ್ಲೇ ವಿಶೇಷ ವೈದ್ಯಕೀಯ ಶಿಬಿರ ನಡೆಸಲಾಗುವುದು ಎಂದರು. ಸಾಲ ಪರಿಹಾರ ಸಮಿತಿ ತೀರ್ಪುಗೊಳಿಸಿದ 2 ಲಕ್ಷಕ್ಕೂ ಅಧಿಕ ಸಾಲ ಬಾಧೆ ಇರುವ 267 ಮಂದಿಯ, 2 ಲಕ್ಷ ರೂಪಾಯಿವರೆಗಿನ 333 ಮಂದಿಯ ಹಾಗೂ 50,000 ರೂಪಾಯಿವರೆಗಿನ 591 ಮಂದಿಯ ಸಾಲ ಮನ್ನಾ ಅರ್ಜಿಗಳನ್ನು ಸಭೆ ಅಂಗೀಕರಿಸಿದೆ. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಶಿಫಾರಸು ಪ್ರಕಾರ ಎಂಡೋ ಪೀಡಿತರಿಗೆ 90.465 ಕೋಟಿ ರೂಪಾಯಿಗಳ ಧನ ಸಹಾಯ ನೀಡಿರುವುದಾಗಿ ಸಚಿವರು ಹೇಳಿದರು. ತೋಟಗಾರಿಕಾ ನಿಗಮದ
ಪೆರಿಯ ಚೀಮೇನಿ ರಾಜಪುರ ತೋಟಗಳಲ್ಲೂ ಪಾಲ್ಘಾಟ್ನಲ್ಲಿ ಇರುವ ಗೋದಾಮುಗಳಲ್ಲೂ ದಾಸ್ತಾನಿರಿಸಿರುವ ಎಂಡೋಸಲ್ಫಾನ್ ನಿಷ್ಕ್ರಿಯಗೊಳಿಸಲು ಎಚ್ಐಎಲ್ಗೆ ಅಧಿಕಾರ ನೀಡಲಾಗಿದೆ. ಎರ್ನಾಕುಲಂನ ಏಲೂರಿನಲ್ಲಿರುವ ಉದ್ಯೋಗ ಮಂಡಲ್ನ ಎಚ್ಐಎಲ್ ಕಾರ್ಖಾನೆಯಲ್ಲಿ ನಿಷ್ಕ್ರಿಯಗೊಳಿಸಲಾಗುವುದು. ಜಿಲ್ಲೆಯ ರೋಗಪೀಡಿತ ಹಾಗೂ ಪಂಚಾಯತ್ಗಳಿಗೆ ಮಂಜೂರು ಮಾಡಿದ ಆಂಬ್ಯುಲೆನ್ಸ್ಗಳ ಮುಂದುವರಿದ ಚಟುವಟಿಕೆಗಳನ್ನು ಆಯಾ ಪಂಚಾಯತ್ಗಳಲ್ಲಿ ನೆರವೇರಿಸಲು ಸಭೆ ತೀರ್ಮಾನಿಸಿದೆ. ಶಾಸಕರಾದ ಇ ಚಂದ್ರಶೇಖರನ್, ಕೆ ಕುಂಜರಾಮನ್ ಉದುಮಾ, ಜಿಲ್ಲಾಧಿಕಾರಿ ಪಿಎಸ್ ಮೊಹಮ್ಮದ್ ಸಗೀರ್, ಜಿಲ್ಲಾ ದಂಡನಾಧಿಕಾರಿ ಎಚ್ ದಿನೇಶನ್, ಜಿಲ್ಲಾ ಕಂದಾಯ ಅಧಿಕಾರಿ ಎನ್ ದೇವಿದಾಸ್ ಮೊದಲಾದವರು ಭಾಗವಹಿಸಿದರು. ಯುವ ಮೋರ್ಚಾ ಕಾರ್ಯಕರ್ತರ ವಿರುದ್ಧ ಪೊಲೀಸ್ ಲಾಠಿ ಪ್ರಹಾರ ಪ್ರತಿಭಟಿಸಿ ನಗರದಲ್ಲಿ ಯುವ ಮೋರ್ಚಾ ಕಾರ್ಯಕರ್ತರು ಮೆರವಣಿಗೆ ನಡೆಸಿದರು. ನಗರದ ಕರಂದಕಾಡು ವರ್ತುಲದಲ್ಲಿ ಶಿಕ್ಷಣ ಸಚಿವ ಪಿಕೆ ಅಬ್ದುಲ್ ರಬ್ಬ್ ಅವರ ಪ್ರತಿಕೃತಿಯನ್ನು ದಹಿಸಿ ಕಾರ್ಯಕರ್ತರು ತಮ್ಮ ರೋಷವನ್ನು ವ್ಯಕ್ತಪಡಿಸಿದರು. ಶಾಲೆಗಳಿಗೆ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡದಿರುವುದನ್ನು ಪ್ರತಿಭಟಿಸಿ ಯುವ ಮೋರ್ಚಾ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಳೆದ ಬುಧವಾರ ಡಿಡಿಇ ಕಚೇರಿಗೆ ಮಾರ್ಚ್ ಸಾಗಿತ್ತು. ಈ ವೇಳೆ ಡಿಡಿಇ ಕಚೇರಿ ಮುಂದೆ ಜಾಥಾ ತಲುಪುತ್ತಿದ್ದಂತೆ ಪೊಲೀಸರು ಮಾಡಿದ ಲಾಠಿ ಚಾರ್ಜ್ನಲ್ಲಿ ಈರುವರು ಕಾರ್ಯಕರ್ತರಾದ ರಾಜೇಶ್ ಕೈಂದಾರ್ ಹಾಗೂ ಪರವನಡ್ಕದ ಪದ್ಮನಾಭ ಎಂಬುವರು ಗಾಯಗೊಂಡಿದ್ದರು. ಈ ಘಟನೆಯನ್ನು ಖಂಡಿಸಿ ಯುವ ಮೋರ್ಚಾ ಕಾಸರಗೋಡು ಮಂಡಲ ಸಮಿತಿ ನೇತೃತ್ವದಲ್ಲಿ ಸಚಿವರ ಪ್ರತಿಕೃತಿ ದಹಿಸಲಾಯಿತು. ಕರಂದಕಾಡು ಬಿಜೆಪಿ ಕಚೇರಿ ಪರಿಸರದಿಂದ ಪ್ರತಿಕೃತಿ ಸಹಿತ ಮೆರವಣಿಗೆಯಾಗಿ ಸಾಗಿದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬಳಿಕ ಕರಂದಕಾಡು ವರ್ತುಲದಲ್ಲಿ ಪ್ರತಿಕೃತಿ ದಹಿಸಲಾಯಿತು. അക്രമാസക്തമാക്കണമെന്ന ഒറ്റ ഉദ്ദേശത്തോടുകൂടി ചെന്നിത്തലയുടെ വിടുന്ന പോലീസ് യുവമോർച്ച പ്രവർത്തകരെ അതിക്രൂരമായി മർദ്ദിക്കുകയാണ് ചെയ്തത്. കോഴിക്കോട് നമുക്കറിയാം, അതിക്രൂരമായാണ് നമ്മുടെ പ്രവർത്തകരെ തല്ലിച്ചതച്ചത്. ഇതിനെതിരെയാണ് യുവമോർച്ച ഇന്ന് ഈ പ്രതിഷേധ പ്രകടനം നടത്തിയത്. നമുക്കറിയാം, കാസർഗോഡ് യുവമോർച്ച പ്രവർത്തകർ നടത്തിയ കളക്ടറേറ്റ് DD ഓഫീസ് മാർച്ചിലും നമ്മുടെ 2 പ്രവർത്തകർക്ക് നേരെ പോലീസിന്റെ അതിക്രമം ഉണ്ടായിട്ടുണ്ട്. നമ്മുടെ ജില്ലാ ജനറൽ സെക്രട്ടറി രാജേഷും അതുപോലെ തന്നെ പപ്പൻ പർവനെടുത്തതിനെതിരെ ഇവിടെ പോലീസ് അക്രമം ഉണ്ടായിട്ടുണ്ട്. ಮಂಡಲಾಧ್ಯಕ್ಷ ಧನಂಜಯ ಮಧೂರು, ಸಜಿತ್ ನೆಲ್ಕಳ ಮೊದಲಾದವರು ಪ್ರತಿಭಟನೆಗೆ ನೇತೃತ್ವ ನೀಡಿದರು. ಕುಂಬಳೆ ನಾರಾಯಣಮಂಗಲದ ಆದಿತ್ಯ ಫ್ರೆಂಡ್ಸ್ ಕ್ಲಬ್ಬಿನ ಆಶ್ರಯದಲ್ಲಿ ಉಚಿತ ಆಯುರ್ವೇದ ವೈದ್ಯಕೀಯ ಶಿಬಿರ ನಡೆಸಲಾಯಿತು. ನಾರಾಯಣಮಂಗಲ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ನಡೆದ ಶಿಬಿರದಲ್ಲಿ ಸುಮಾರು 200ರಷ್ಟು ರೋಗಿಗಳನ್ನು ತಪಾಸಣೆಗೆ ಒಳಪಡಿಸಿ ಉಚಿತ ಔಷಧಿ ವಿತರಿಸಲಾಯಿತು. ಖ್ಯಾತ ಆಯುರ್ವೇದ ವೈದ್ಯರಾದ ವೈದ್ಯರತ್ನಂ ಎ ಮಾತುಕುಟ್ಟಿ ವೈದ್ಯರು ಹಾಗೂ ಡಾಕ್ಟರ್ ಲಿಮಾಮೋಳ್ ಅವರು ರೋಗಿಗಳನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಿದರು. ಸುಮಾರು 200ರಷ್ಟು ರೋಗಿಗಳು ಶಿಬಿರದ ಸದುಪಯೋಗ ಪಡೆದರು. ಇದಕ್ಕೂ ಮೊದಲು ಕಾರ್ಯಕ್ರಮವನ್ನು ನಾರಾಯಣಮಂಗಲ ಶಾಲಾ ಮುಖ್ಯೋಪಾಧ್ಯಾಯಿನಿ ಶಶಿಕಲಾ ಟೀಚರ್ ಉದ್ಘಾಟಿಸಿದರು. ಪತ್ರಕರ್ತರ ಅಭಿನಾಯಕ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ವೈದ್ಯರತ್ನಂ ಮಾತುಕುಟ್ಟಿ ವೈದ್ಯರವರು ಆಯುರ್ವೇದ ಚಿಕಿತ್ಸಾ ರೀತಿಯ ಬಗ್ಗೆ ಮಾಹಿತಿ ಇತ್ತರು. ಕ್ಲಬ್ ಅಧ್ಯಕ್ಷ ನಾರಾಯಣ ಕುಂಬಳೆ, ಪದಾಧಿಕಾರಿಗಳಾದ ಜಯಪ್ರಕಾಶ್, ಶಶಿಧರ, ಶ್ಯಾಮ್ ಪ್ರಸಾದ್ ಮೊದಲಾದವರು ಮಾತನಾಡಿದರು. ಶಿಬಿರದ ಬಗ್ಗೆ ಕ್ಲಬ್ ಅಧ್ಯಕ್ಷ ನಾರಾಯಣ ಕುಂಬಳೆ ಮಾಹಿತಿ ನೀಡಿದ್ದಾರೆ. ಆದಿತ್ಯ ಫ್ರೆಂಡ್ಸ್ ಕ್ಲಬ್ಬಿನ ಅನೇಕ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸಿದೆ. ಅದೇ ರೀತಿ ಇಂದು ಈ ದಿವಸ ನಾವು ಈ ಆಯುರ್ವೇದ ಶಿಬಿರವನ್ನು ನಡೆಸ್ತಾ ಇದ್ದೇವೆ. ನಮ್ಮೊಂದಿಗೆ ಸಹಕರಿಸುವಂಥ ಆಯುರ್ವೇದ ವೈದ್ಯರತ್ನ ಮಾತುಕುಟ್ಟಿ ಡಾಕ್ಟರ್ ಹಾಗೂ ಲೀಮಾ ಮೋಡ್ ಇವರು ನಮಗೆ ನಮ್ಮ ಈ ಶಿಬಿರದ ನೇತೃತ್ವವನ್ನು ವಹಿಸಿಕೊಡಲು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. 150ಕ್ಕಿಂತಲೂ ಮಿಕ್ಕು ಜನರು ಈಗಾಗಲೇ ಈ ವೈದ್ಯಕೀಯ ಶಿಬಿರಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಉತ್ತಮ ರೀತಿಯ ಒಂದು ಶಿಬಿರವಾಗಿದ್ದು ಮಾರ್ಪಡುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಸಾಯಂಕಾಲದವರೆಗೆ ಶಿಬಿರ ಮುಂದುವರಿಯಿತು. ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಕಾಲೇಜಿನಲ್ಲಿ ಎಸ್ಎಫ್ಐ ಎಬಿವಿಪಿ ಸಂಘಟನೆ ವಿದ್ಯಾರ್ಥಿಗಳ ಮಧ್ಯೆ ಸಂಭವಿಸಿದ ಮಾರಾಮಾರಿಯಲ್ಲಿ 3 ಗಾಯಗೊಂಡಿದ್ದಾರೆ. ಎಸ್ಎಫ್ಐ ಕಾರ್ಯಕರ್ತರಾದ ನಿಖಿಲ್ ರಾಜ್, ಆಶೀಶ್ ಹಾಗೂ ಅಭಿಜಿತ್ ಹಲ್ಲೆಗೊಳಗಾದವರು. ಇವರನ್ನು ಕುಂಬಳೆ ಜಿಲ್ಲಾ ಸಹಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದು ಕೇಸು ದಾಖಲಾಗಿದೆ. ವ್ಯಕ್ತಿಯೊಬ್ಬರು ಗಂಭೀರಾವಸ್ಥೆಯಲ್ಲಿರುವುದಾಗಿ ನಂಬಿಸಿ ಯುವಕನಿಗೆ ಹಲ್ಲೆಗೈಯಲಾಗಿದೆ. ಮಂಜೇಶ್ವರ ನಿವಾಸಿ ಇಸ್ತಾಕ್ 36 ಹಲ್ಲೆಗೊಳಗಾದವರು. ಕಳೆದ ರಾತ್ರಿ ತಲಪ್ಪಾಡಿ ಬಳಿ ಕೃತ್ಯ ನಡೆದಿದ್ದು ಇಸ್ತಾಕ್ರನ್ನು ಕುಂಬಳೆಯ ಸಹಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಮಂಜೇಶ್ವರ ನಿವಾಸಿಯಾಗಿರುವ ಇಸ್ತಾಕ್ರು ಸಾಮಾಜಿಕ ಸೇವಾ ಕೈಂಕರ್ಯಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರಿಗೆ ಕಳೆದ ರಾತ್ರಿ 8:30ಕ್ಕೆ ಅನಾಮಧೇಯ ಕರೆ ಬಂದಿದ್ದು ಮಚ್ಚಂಪಾಡಿಯಲ್ಲಿ ವಿಷ ಪ್ರಾಶನಗೈದು ವ್ಯಕ್ತಿ ಗಂಭೀರ ಸ್ಥಿತಿಯಲ್ಲಿರುವುದಾಗಿಯೂ ಅವರನ್ನು ಆಸ್ಪತ್ರೆಗೆ ಸಾಗಿಸಲು ಜತೆಗೆ ಬರಬೇಕೆಂದು ಹೇಳಿದ್ದರು ಎನ್ನಲಾಗಿದೆ. ಇಸ್ತಾಕ್ರು ತನ್ನ ಆಲ್ಟೋ ಕಾರ್ನಲ್ಲಿ ತಲಪ್ಪಾಡಿಗೆ ತೆರಳಿದ್ದು ಈ ವೇಳೆ ಇವರನ್ನು ಸುತ್ತುವರಿದ 5 ಮಂದಿಯ ತಂಡ ಹಲ್ಲೆ ನಡೆಸಿದೆ. ಕೃತ್ಯಕ್ಕೆ ಕಾರಣ ತಿಳಿದು ಬಂದಿಲ್ಲ. ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ.
ಚಿನ್ಮಯ ಮಿಷನ್ನ ಸ್ಥಾಪಕ ಸ್ವಾಮಿ ಚಿನ್ಮಯಾನಂದರವರ ಜನ್ಮ ಶತಾಬ್ದಿ ಅಂಗವಾಗಿ ವಿದ್ಯಾನಗರ ಚಿನ್ಮಯ ಮಿಷನ್ ನೇತೃತ್ವದಲ್ಲಿ ಸಾಗಿದ ಚಿನ್ಮಯ ಸಂದೇಶವಾಹಿನಿ ಜ್ಯೋತಿ ಯಾತ್ರೆಯ ಸಮಾರೋಪ ಕಾರ್ಯಕ್ರಮ ಜರುಗಿತು. ವಿದ್ಯಾನಗರದ ಚಿನ್ಮಯ ತೇಜಸ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಪ್ರಮುಖರು ಭಾಗವಹಿಸಿದ್ದರು. ಚಿನ್ಮಯ ಮಿಷನ್ನ ಸ್ಥಾಪಕ ಸ್ವಾಮೀಜಿ ಚಿನ್ಮಯಾನಂದರವರ ಜನ್ಮ ಶತಾಬ್ದಿಯ ಅಂಗವಾಗಿ ವಿದ್ಯಾನಗರ ಚಿನ್ಮಯ ಮಿಷನ್ನ ನೇತೃತ್ವದಲ್ಲಿ ನಡೆದ ಚಿನ್ಮಯ ಸಂದೇಶವಾಹಿನಿ ಜ್ಯೋತಿ ಯಾತ್ರೆಯ ಸಮಾರೋಪ ಕಾರ್ಯಕ್ರಮವು ಚಿನ್ಮಯ ಮಿಷನ್ನ ಮುಖ್ಯಸ್ಥರಾದ ವಿವಿಕ್ತಾನಂದ ಸರಸ್ವತಿಯವರ ನೇತೃತ್ವದಲ್ಲಿ ಜರುಗಿತು. ಸಮಾರೋಪ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಪರಾಹ್ನ 2:30ಗೆ ನಿಗದಿಗೊಳಿಸಲಾಗಿತ್ತು. ಆದರೆ ಕೃಷಿ ಸಚಿವ KP ಮೋಹನ್ ರವರಿಗೆ ಬೇರೊಂದೆಡೆಗೆ ತೆರಳಬೇಕಾಗಿದ್ದರಿಂದ ಅಪರಾಹ್ನ 1 ಗಂಟೆಗೆ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಪಾದ್ ರಾವ್, YSP ಭಟ್ ಹಾಗೂ ನ್ಯಾಯವಾದಿ IV ಭಟ್ ರವರನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಚಿನ್ಮಯ ಯುವ ಕೇಂದ್ರದ ಸ್ವಾಮಿ ಮಿತ್ರಾನಂದಜಿ, ವಿವಿಕ್ತಾನಂದ ಸರಸ್ವತಿ, ಬಾಲಚಂದ್ರನ್ K, ಚಿನ್ಮಯ ವಿದ್ಯಾಲಯದ ಪ್ರಾಂಶುಪಾಲ ಪುಷ್ಪರಾಜ್ ಮೊದಲಾದ ಪ್ರಮುಖರು ಮಾತನಾಡಿದರು. ಗಾಂಜಾ ಮಾರಾಟಗೆಯುತ್ತಿದ್ದ ವ್ಯಕ್ತಿಯನ್ನು ಸೆರೆ ಹಿಡಿಯಲಾಗಿದೆ. ಚಟ್ಟಂಗುಳಿ ನಿವಾಸಿ ಅಬ್ದುಲ್ ಮುನೀರ್ 31 ಬಂಧಿತ. ಈತನ ಬಳಿಯಿಂದ ಒಟ್ಟು 115 ಗ್ರಾಂನ 55 ಪ್ಯಾಕೆಟ್ ಗಾಂಜಾ ವಶಪಡಿಸಲಾಗಿದೆ. ಕಾಸರಗೋಡು ಹಳೆ ಬಸ್ ನಿಲ್ದಾಣ ಬಳಿ ಗಾಂಜಾ ಮಾರಲೆತ್ನಿಸಿದ್ದಾಗ ಈತನನ್ನು ಪೊಲೀಸರು ಬಂಧಿಸಿದ್ದಾರೆ. ನೇಟಿವ್ ಆರ್ಟಿಸ್ಟ್ ಅಂಡ್ ಈಸ್ಥೆಟಿಕ್ ಮಿಷನ್ ಪಾಲಕುನ್ನು ಸಂಘಟನೆಯ ದ್ವಿತೀಯ ವಾರ್ಷಿಕೋತ್ಸವದ ಅಂಗವಾಗಿ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದೇ ಭಾನುವಾರ ಸಾಯಂಕಾಲ 4 ಗಂಟೆಯಿಂದ ಪಾಲಕುನ್ನುವಿನ ಸಾಗರ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ನಡೆಯಲಿರುವುದಾಗಿ ಸಂಬಂಧಿತರು ವಾರ್ತಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಾಯಂಕಾಲ ಜರುಗಲಿರುವ ಸಮಾರಂಭವನ್ನು ಉದುಮ ಶಾಸಕ K. ಕುಂಜಿರಾಮನ್ ಉದ್ಘಾಟಿಸಲಿರುವರು. ಈ ಸಂದರ್ಭದಲ್ಲಿ ಸಂತೋಷ್ ಅಂಡಿಯ ಕವನ ಸಂಗ್ರಹಗಳ ಪುಸ್ತಕವನ್ನು ಖ್ಯಾತ ಲೇಖಕ PN ಗೋಪಿಕೃಷ್ಣನ್ ಬಿಡುಗಡೆಗೊಳಿಸಲಿದ್ದಾರೆ. ಬಳಿಕ ಸಂತೋಷ್ ಅಂಡಿಯವರ ಏಕಪಾತ್ರ ನಾಟಕ ಆ പ്രദർശനವಾಗಲಿದೆ. പ്രധാന സംഘാടകനായ സന്തോഷ് ഒരു കവിയാണ്. അദ്ദേഹത്തിൻ്റെ ആദ്യത്തെ കവിത പുസ്തക പ്രകാശനം ഈ രണ്ടാമത്തെ സംരംഭത്തിൻ്റെ ഭാഗമായി നടത്തണമെന്നാണ് ആലോചിച്ചത്. ഒരു സംഘാടക സമിതി ഉണ്ടാക്കി. ആ സംഘാടക സമിതി നേതൃത്വത്തിൽ അതിൻ്റെ പ്രവർത്തനങ്ങൾ നടന്നു വരിക. ചുവന്ന മഷി കൊണ്ട് അടിവരയിട്ട കവിതകൾ 35ഓളം കവിതകളുള്ള ഈ പുസ്തകമാണ് ഈ 19-ാം തീയതി ഞായറാഴ്ച വൈകുന്നേരം 4 മണിക്ക് നടക്കുന്ന ചടങ്ങ് പ്രകാശനം ചെയ്യും. ವಾರ್ತಾಗೋಷ್ಠಿಯಲ್ಲಿ ಸಂಘಟನೆ ಅಧ್ಯಕ್ಷ ಮಧು ಮುದಿಯಕಾಲ್, ಸಂಚಾಲಕ ವೈ ಹರಿಹರ ವಾರ್ತಾಗೋಷ್ಠಿಯಲ್ಲಿ ಸಂಘಟನೆ ಅಧ್ಯಕ್ಷ ಮಧು ಮುದಿಯಕಾಲ್, ಸಂಚಾಲಕ ವೈ ಹರಿಹರನ್, ಸಂತೋಷ್, ಸುಗುಣಕುಮಾರ್, CK ಶಶಿ ಮೊದಲಾದವರು ಭಾಗವಹಿಸಿದ್ದರು. ಜಿಲ್ಲೆ ದೇವಸ್ಥಾನ ಮಸೀದಿ ಸೇರಿದಂತೆ ಹಲವು ಪ್ರಾರ್ಥನಾಲಯದಿಂದ ಕಳವುಗೈದ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಕಣ್ಣೂರು ಇರಿಟಿ ನಿವಾಸಿ ಮುಖಾಶಿರ್ KP 20 ಬಂಧಿತ. ಕಳೆದ ಭಾನುವಾರ ಜಿಲ್ಲೆಯ ಹಲವು ಆರಾಧನಾಲಯಗಳಲ್ಲಿ ಸರಣಿ ಕಳ್ಳತನ ನಡೆದಿತ್ತು. ತನಿಖೆ ಕೈಗೊಂಡ ಕಾಸರಗೋಡು ಪೊಲೀಸರು ಆರೋಪಿಯನ್ನು ಪತ್ತೆ ಹಚ್ಚಿ ಬಲೆಗೆ ಕೆಡವಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. 30 ದಿನರಾತ್ರಿಗಳ ಪುಣ್ಯ ಪಾವಿತ್ರ್ಯದಲ್ಲಿ ಈದ್ ಉಲ್ ಫಿತರ್ನಲ್ಲಿ ತೇಲಿನಾಡು. ಶನಿವಾರ ಪೆರುನ್ನಾಳ್ ಆಚರಣೆ. ಕರ್ತವ್ಯ ಮಧ್ಯೆ ಜೀಪಿನಲ್ಲಿ ಕುಸಿದು ಪೊಲೀಸ್ ಠಾಣಾಧಿಕಾರಿ ಮರಣ. ಕುಂಬಳೆ SI ಸುರೇಂದ್ರನ್ಗೆ ನಾಡಿನ ವಿದಾಯ. ಎಂಡೋ ಸಂತ್ರಸ್ತರ ಸಾಲ ಮನ್ನಾಕ್ಕೆ 11 ಕೋಟಿ ಮಂಜೂರೆಂದು ಸಚಿವ ಮೋಹನನ್. ಪೀಡಿತರ ಪತ್ತೆಗೆ ಆಗಸ್ಟಿನಲ್ಲಿ ವೈದ್ಯಕೀಯ ಶಿಬಿರ. ಪೊಲೀಸು ಲಾಠಿ ಪ್ರಹಾರಕ್ಕೆ ಪ್ರತಿಭಟನೆ. ನಗರದಲ್ಲಿ ಯುವ ಮೋರ್ಚಾ ಜಾಥಾ, ಸಚಿವರ ಪ್ರತಿಕೃತಿ ದಹನ. ಇದರೊಂದಿಗೆ KCN ಕನ್ನಡ ವಾರ್ತೆಗಳು ಮುಕ್ತಾಯವಾಯಿತು. ಎಲ್ಲ ವೀಕ್ಷಕರಿಗೂ ಈದ್ ಉಲ್ ಫಿತರ್ನ ಶುಭಾಶಯಗಳನ್ನು ಮುಂಗಡವಾಗಿ ಕೋರುತ್ತಾ ವಿಶೇಷ ಮಾಹಿತಿಯೊಂದನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. ವೀಕ್ಷಕರೇ, ಈದ್ ಉಲ್ ಫಿತರ್ ದಿನವಾದ ಶನಿವಾರ ರಾತ್ರಿ 9:30ಕ್ಕೆ ಪ್ರಸಾರವಾಗುವ ಮಲಯಾಳಂ ಸುದ್ದಿಯನ್ನು ಕಾಸರಗೋಡಿನ ಶಾಸಕ NA ನೆಲ್ಲಿಕುನ್ನು ಹಾಗೂ ರಾತ್ರಿ 10 ಗಂಟೆಗೆ ಪ್ರಸಾರವಾಗುವ ಕನ್ನಡ ಸುದ್ದಿಯನ್ನು ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯೆ ಫರೀದಾ ಸಕೀರ್ ವಾಚಿಸಲಿರುವರು. ವಂದನೆಗಳು.